ಎಲ್ರಿಗೂ ನಮಸ್ಕಾರ. ನಾನು ಬಂದಿದ್ದೀನಿ ನಿಮಗೋಸ್ಕರ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ವೀಡಿಯೋ. ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಜಾಸ್ತಿ ದಿನ ಆಗೋಗ್ಬಿಟ್ಟಿತ್ತು. ಇವತ್ತೇನೋ ಮತ್ತೆ ಮಾಡಬೇಕು ಅನ್ನಿಸ್ತು. ಅದರಲ್ಲೂ ಒಂದು ವಿಶೇಷತೆ ಇದೆ. ಏನಕ್ಕೆ ಅಂತ, ಯಾಕೆ ಅಂದರೆ ನಾನು ಬೆಂಗಳೂರಿಗೆ ಝೆಪ್ಟೋ ಕೆಲಸ ಮಾಡೋಕ್ಕೆ ಹೋಗಿದ್ದೆ. ಎಲ್ಲ ಯೂಟ್ಯೂಬ್ ಚಾನಲಲ್ಲೂ ಹೇಳ್ತಾರಲ್ಲ 13,000, 14,000, 15,000, 20,000ವರೆಗೂ ಹೊಡಿಬೋದು ಒಂದು ವಾರಕ್ಕೆ ಅಂತ ಹೇಳಿದ್ರು. ಆದರೆ ಅದರಲ್ಲಿರೋ ಕಷ್ಟ ಏನು ಅಂತ ಯಾರೂ ಎಕ್ಸ್ಪ್ಲೇನ್ ಮಾಡಿಲ್ಲ. ಅದಕ್ಕೆ ನಾನು ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡಬೇಕು ಅಂತ ಏನು ಹೋಗಿರಲಿಲ್ಲ ಝೆಪ್ಟೋಗೆ. ನಾನು ಅಲ್ಲಿ ದುಡಿಬೇಕು ಅಂತ ಎಲ್ಲರ ಥರ ನಮ್ಮದು ಲೋ ಕ್ಲಾಸ್ ಫ್ಯಾಮ್ಲಿ, ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಆಗಿರೋದ್ರಿಂದ ನಾವು ಅರ್ನಿಂಗ್ಸ್ ಮಾಡಬೇಕು. ಏನಾದರೂ ವಾರಕ್ಕೆ 13,000, ನಾನು 13,000-14,000 ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಲಿಲ್ಲ. ನಾನು ಬರೀ 10,000 ಆದರೂ ಆಗುತ್ತೇನೋ ವಾರಕ್ಕೆ ಅಂತ ಹೋದೆ. ಆದರೆ ಹೋಗಿದ್ದು 2-3 ದಿವಸಕ್ಕೆ ನನಗೆ ಅರ್ಥ ಆಗಿದ್ದೇನು ಅಂದರೆ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ ಝೆಪ್ಟೋಲ್ಲಿ ಅಂತ. ಯಾಕಂದರೆ ಒಂದೊಂದು ಝೆಪ್ಟೋ ಸ್ಟೋರಲ್ಲಿ ಬಂದುಬಿಟ್ಟು 25-30 ಜನ ಹುಡುಗರು. ಒಂದು ಆರ್ಡ್ರ್ ಬರೋಕ್ಕೆ ಏನಿಲ್ಲ ಅಂದರೂ ನೀವು 20 ನಿಮಿಷ 15 ನಿಮಿಷ ಮಿನಿಮಮ್ ಕಾಯಲೇಬೇಕಾಗುತ್ತೆ ಸ್ಟೋರಲ್ಲಿ ಕೂತ್ಕೊಂಡು. ಒಂದು ಆರ್ಡ್ರ್ ಕೊಟ್ಟು ಬಂದಮೇಲೆ ಒಂದು ಆರ್ಡ್ರು ಕೊಡೋಕ್ಕೆ ನೀವು ಡೆಲಿವರ್ ಮಾಡೋಕೆ 10 ನಿಮಿಷ ಅಂದರು, ಹೋಗಿ ಡೆಲಿವರ್ ಮಾಡೋಕೆ 10 ನಿಮಿಷ ಅಂದರು, ಮತ್ತು ರಿಟರ್ನ್ ಸ್ಟೋರ್ ಹತ್ರ ಬರೋಕ್ಕೆ 10 ನಿಮಿಷ ಬೇಕಾಗುತ್ತೆ. 20 ನಿಮಿಷದಲ್ಲಿ ನೀವು ಹೋಗಿ 20 ನಿಮಿಷದಲ್ಲಿ ಆರ್ಡ್ರ್ ಕೊಟ್ಟು ಬಂದರೆ 20 ನಿಮಿಷ ಕಾಯಿಸ್ತಾರೆ. 40 ನಿಮಿಷ ಆಗೋಯ್ತು 1 ಅವರಲ್ಲಿ. 40 ನಿಮಿಷ ಆಗೋದ್ರೆ ಆಮೇಲೆ ಇನ್ನೊಂದು ಆರ್ಡ್ರ್ ಕೊಟ್ಟು ಬರ್ಬೋದು. 1 ಅವರ್ಗೆ 2 ಆರ್ಡ್ರ್ ಕೊಡೋಕ್ಕಾಗೋದು. ಅದು ನಿಮಗೆ ಡಿಸ್ಟೆನ್ಸ್ ಮೇಲೆ ಕೊಡ್ತಾನೆ. ಬೇಸ್ ಪೇ ಬಂದುಬಿಟ್ಟು 15 ರೂಪಾಯಿ. ನೀವು 100 ಮೀಟ್ರಲ್ಲಿ ಕೊಡಿ, 1 ಕಿಲೋಮೀಟ್ರ್ ಒಳಗಡೆ ಕೊಡಿ, 15 ರೂಪಾಯಿ ಬೇಸ್ ಪೇ ಕೊಡ್ತಾರೆ. 15 ರೂಪಾಯಿ 1 ಕಿಲೋಮೀಟ್ರಿಗೆ. 2 ಕಿಲೋಮೀಟ್ರ್ ಹೋದರೆ 20 ರೂಪಾಯಿ, 3 ಕಿಲೋಮೀಟ್ರ್ ಹೋದರೆ 30 ರೂಪಾಯಿ. ಆ ಥರ ಹೈಯೆಸ್ಟ್ ಅಂದರೆ 4-4.25 ಕಿಲೋಮೀಟ್ರ್ವರೆಗೂ ಆಗ್ಬೋದು. ಅದ್ರ ಮೇಲೇನು ಹಾಕಲ್ಲ, ಅವರು ಡಿಸ್ಟೆನ್ಸ್ ಕೊಡಲ್ಲ. 4.25 ಕಿಲೋಮೀಟ್ರ್ ಹೋದ್ರೂ ನೀವು 45 ರೂಪಾಯಿ ಬರುತ್ತೆ ಅಂದ್ಕೊಳ್ಳಿ. ಓಕೆ ಆಯಿತು, 45 ರೂಪಾಯಿ ಬಂದ್ರೂ ಪೆಟ್ರೋಲ್ ಎಷ್ಟು ಹೋಗುತ್ತೆ ಗೊತ್ತಾ? 4 ಕಿಲೋಮೀಟ್ರ್ ಹೋಗ್ತಾ 4.25, ಬರ್ತಾ 4.25 ಅಂದರೆ 9 ಕಿಲೋಮೀಟ್ರು. 9 ಕಿಲೋಮೀಟ್ರ್ ಅಂದರೆ ನೀವು ಯಾವುದಾದ್ರು ಮೈಲೇಜ್ ಗಾಡಿ ತೊಗೊಂಡ್ರು ಅಂಥವು 3 ಆರ್ಡ್ರ್ ಕೊಡ್ಬೋದು. ಹಾಫ್ ಪೆಟ್ರೋಲ್ 1/2 ಲೀಟ್ರ್ ಹಾಕಿಸ್ಕೊಂಡು ಒಂದು 3 ಆರ್ಡ್ರ್ ಕೊಟ್ಟರೆ 50 ರೂಪಾಯಿ ಹೋಯ್ತು. ಬರೋದು 150 ರೂಪಾಯಿ. 100 ರೂಪಾಯಿ ಅರ್ನಿಂಗ್ಸ್ 1/2 ಲೀಟ್ರ್ ಪೆಟ್ರೋಲ್ ಹಾಕಿಸ್ಕೊಂಡ್ರೆ. ಸ್ಲಾಟ್ ಪ್ರಕಾರ ಬುಕ್ ಮಾಡ್ಕೊಬೇಕಾಗುತ್ತೆ. ಒಂದು ಸ್ಲಾಟ್ ಬಂದುಬಿಟ್ಟು 2 ಅವರ್ ಇರುತ್ತೆ. 2 ಅವರಲ್ಲಿ ನೀವು ಕೊಟ್ಟರೆ 3-4 ಆರ್ಡ್ರ್ ಕೊಡ್ಬೋದು ಅಷ್ಟೇ. ಅದರಲ್ಲೂ ಏನಾದರೂ ಶಾರ್ಟ್ ಡಿಸ್ಟೆನ್ಸ್ ಹಾಕಿದ್ರೆ, ಏನಾದರೂ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹಾಕಿದ್ರೆ 20 ರೂಪಾಯಿ ಅರ್ನಿಂಗ್ ಆಗುತ್ತೆ ಅಷ್ಟೇ. ಇಲ್ಲ ಅಂದರೆ ಜಾಸ್ತಿ ಲಾಂಗ್ ಹಾಕಿದ್ರೆ ಅದೇ ಹೇಳಿದ್ನಲ್ಲ 40-45 ರೂಪಾಯಿ ಹಂಗೆ ಬರ್ಬೋದು ನಿಮಗೆ. ಆದರೆ ಝೆಪ್ಟೋ ನಂಬ್ಕೊಂಡು ಬ್ಯಾಂಗ್ಳೂರ್ಗೆ ಹೋಗಿ ಅಲ್ಲಿ PG ಮಾಡಿಕೊಂಡು ದುಡಿಯೋದು ತುಂಬ ಕಷ್ಟ ಇದೆ. ಆಯಿತಾ? ಹೇಳೋದು ಅರ್ಥ ಮಾಡ್ಕೊಳ್ಳಿ. ಯಾರೋ ಹೇಳ್ತಾರೆ ಯೂಟ್ಯೂಬ್ ಸ್ವಲ್ಪ ಚಾನಲ್ಗಳು ಹೇಳ್ತಾರಲ್ಲ 13,000 15,000 ಮಾಡ್ಬೋದು. ಅದೆಲ್ಲ ತುಂಬ ಕಷ್ಟ ಇದೆ. ನಾನು ಡೈಲಿ 4 ದಿನ ಕೆಲಸ ಮಾಡಿದ್ದೀನಿ. 4 ದಿನವೂ ಅದು ಎಷ್ಟು 14 ಅವರ್ ಲಾಗಿನ್ ಇದ್ದೀನಿ. ಬೆಳಗ್ಗೆ 8ರಿಂದ ರಾತ್ರಿ 12ವರೆಗೂ ಅಂತ ಇಟ್ಕೊಂಡ್ರು 14 ಅವರ್ ಲಾಗಿನ್ ಆಯಿತು. 14 ಅವರ್ ಲಾಗಿನ್ ಇದ್ರೂ 30 ಆರ್ಡ್ರ್ ಹೊಡಿಬೋದು. 30 ಆರ್ಡ್ರ್ ಹೊಡಿದ್ರೆ ಎಷ್ಟಾಗುತ್ತೆ ಗೊತ್ತಾ? ಡೈಲಿ 400-500 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. ಅದ್ರಲ್ಲಿ ಪೆಟ್ರೋಲ್ಗೆ 150 ರೂಪಾಯಿ ಹೋಗುತ್ತೆ. ಇನ್ನು 150 ರೂಪಾಯಿ ಉಳಿಯುತ್ತೆ. ಮತ್ತು ಇನ್ಸೆಂಟಿವ್ ಅದು ಇದು ಅಂತ ಹೇಳಿ ನಮಗೆ ಕೊಡ್ತಾರೆ ಅಂದ್ಕೊಳ್ಳಿ. ಆದರೂ ಅರ್ನಿಂಗ್ಸಲ್ಲಿ ಇಷ್ಟು ಹೋದರೆ ಪೆಟ್ರೋಲ್ ಡೈಲಿ 150 ರೂಪಾಯಿ ಹೋಗಿ. ಅದಕ್ಕೆ ಝೆಪ್ಟೋಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ಹೋಗಿ. ಪ್ರತಿ ಸ್ಟೋರಲ್ಲೂ 30 ಜನ 25 ಜನ 30 ಜನ ಹುಡುಗರು ಇದ್ದೇ ಇರ್ತಾರೆ. ಪ್ರತಿಯೊಬ್ಬರು ಅರ್ನಿಂಗ್ಸ್ಗೋಸ್ಕರ ಕಾಯ್ತಿರ್ತಾರೆ. ಆರ್ಡ್ರ್ ಅಸೈನ್ ಆಗೋದಕ್ಕೆ ಕಾಯ್ತಿರ್ತಾರೆ. ನಿಮಗೆ ತೋರಿಸ್ತೀನಿ ನೋಡಿ. ಈಗ ಝೆಪ್ಟೋ ಆ್ಯಪ್ನ ಓಪನ್ ಮಾಡ್ತಿದ್ದೀನಿ ನಾನು. ನೋಡಿ, ಓಪನ್ ಆದಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟೆಷ್ಟು ಅರ್ನಿಂಗ್ಸ್ ಆಗಿದೆ, ಏನಾಗಿದೆ ಅಂತ. ಓಪನ್ ನಿಮ್ಮ ಮುಂದೆನೇ ಮಾಡ್ತಿದ್ದೀನಿ. ನನ್ನದೇ ಅಕೌಂಟು. ಬೇಕಂದರೆ ನಂದು ID ಎಲ್ಲ ತೋರಿಸ್ತೀನಿ ನಿಮಗೆ. ನೋಡಿ, ID ಹತ್ರ ಹೋದರೆ ಇಲ್ಲಿ ನೋಡಿ KV ವಿನೋದ್ ಅಂತ ನನ್ನ ಹೆಸರು ಬರ್ತಿದೆ. ನನ್ನ ಫೋಟೋ ಡಿಸ್ಪ್ಲೇ ಆಗ್ತಿದೆ ನೋಡಿ. ನನ್ನದೇ ID ಇದು. ನಿಮ್ಗೇನಾದರೂ ಆ ಥರ ಡೌಟ್ ಇದ್ದರೆ, ಯಾರ್ದೋ ಬೇರೆಯವ್ರದ್ದು ಏನಾದರೂ ತೋರಿಸಿದೆ ಅಂದರೆ ನೋಡ್ಕೊಬೋದು ನೀವು. ಈ ಥರ ಇದೆ ನಮ್ಮ ID. ಮತ್ತು ಆಮೇಲೆ ಅರ್ನಿಂಗ್ಸ್ಗೆ ಹೋದರೆ ನೋಡಿ, ಈ ವೀಕು ದಿಸ್ ವೀಕ್ ಅಂತ ಇದೆ. 16ನೇ ತಾರೀಕು ಡಿಸೆಂಬರಿಂದ 22ನೇ ತಾರೀಕು. ನಿಮಗೆ ಅರ್ಥ ಆಗುತ್ತೆ. ಈಗ ನಾನು ಇಲ್ಲಿ ಓಪನ್ ಮಾಡ್ತೀನಿ ನೋಡಿ. 1,456 ರೂಪಾಯಿ
ಆರ್ಡ್ರಸ್ ಕಂಪ್ಲೀಟ್ ಮಾಡಿರೋದು 75 ಆರ್ಡ್ರಸ್ ಕಂಪ್ಲೀಟ್ ಮಾಡಿದ್ದೀನಿ ಅಷ್ಟೇ ನಾನು. 75 ಆರ್ಡ್ರಸ್ಗೆ ₹1456 ಹೋಗಿದೆ. ಡೈಲಿ ₹150 ಪೆಟ್ರೋಲ್ ಅಂದ್ಕೊಳ್ಳಿ. 4 ದಿವಸಕ್ಕೆ ₹600 ಹೊರಟೋಯ್ತು. ಇನ್ನು ₹800 ಮಿಕ್ಕಿರುತ್ತೆ. ನೀವು ನೋಡ್ಬೋದು ಇಲ್ಲಿ ನಾನು ಎಷ್ಟು ದಿನ ಮಾಡಿದ್ದೀನಿ ಅಂತ ಕರೆಕ್ಟಾಗಿ ನಿಮಗೆ ತೋರಿಸ್ತಿದ್ದೀನಿ. ಸೋಮವಾರ 16ನೇ ತಾರೀಕು ₹93 ಮಾಡಿಬಿಟ್ಟು ಬಂದುಬಿಟ್ಟೆ ನಾನು. ನೋಡಿ ಇಷ್ಟಿದೆ. ಇದು ₹44 ಇರೋದು 4.25 ಕಿಲೋಮೀಟ್ರು. ನೋಡಿ ನಿಮಗಿಲ್ಲಿ ಫಾರ್ವರ್ಡ್ ಪೇ 4.4 ಕಿಲೋಮೀಟರ್ಸು ₹26 40 ಪೈಸೆ ಹಾಕ್ಕೊಟ್ಟಿದ್ದಾರೆ. ರಿವರ್ಸ್ ಪೇ ಎರಡು ಸೇರಿ ₹44 ಆಗುತ್ತೆ. ನೀವು ಹೋಗಿ ಬಂದ್ರೂ 4.5 ಕಿಲೋಮೀಟ್ರ್. ನಾನು ಹೇಳಿದ್ನಲ್ಲ, ಲಾಂಗ್ ಡಿಸ್ಟೆನ್ಸ್ ಹಾಕಿದ್ರು ಇಷ್ಟು ಕಿಲೋಮೀಟ್ರ್ ಆಗುತ್ತೆ. ಈ 4.4 ಕಿಲೋಮೀಟ್ರಿಗೆ ₹44 ಬಂದಿದೆ. ಅದು ಸೇರಿ 4 ಆರ್ಡ್ರ್ ಕೊಟ್ಟರು ಸೋಮವಾರ. ಎರಡು ಬಂದುಬಿಟ್ಟು ₹15 ಬೇಸ್ ಪೇ. ನಿಮಗೆ ಬೇಸ್ ಪೇನ ತೋರಿಸ್ತೀನಿ ನೋಡಿ. 1.3 ಕಿಲೋಮೀಟರ್ಸು ₹15 ಹಾಕ್ಕೊಟ್ಟಿದ್ದಾರೆ. ಆಯಿತಾ, ಬೇಸ್ ಪೇ ಹಾಕ್ಕೊಟ್ಟಿದ್ದಾರೆ ಇದಕ್ಕೆ. 1.5 ಕಿಲೋಮೀಟ್ರ್ ಒಳಗಡೆ ಎಲ್ಲಿ ಹೋದರೂ ಬೇಸ್ ಪೇ. ಈ 1.5 ಕಿಲೋಮೀಟ್ರ್ ಮೇಲೆ ಹೋದರೆ 2 ಕಿಲೋಮೀಟ್ರ್ ಹೋದರೆ ₹20, 3 ಕಿಲೋಮೀಟ್ರ್ ಹೋದರೆ ₹30, ಆ ಥರ ರೈಸ್ ಆಗುತ್ತೆ ನಿಮ್ಗೆ ಅಮೌಂಟು. ಅದಕ್ಕೆ ಇದು ಸೋಮವಾರದ್ದು ಆಯಿತಾ. ನೋಡಿ ಸೋಮವಾರ ಆಯಿತು. ಮತ್ತು ಮಂಗಳವಾರ ನಾನು ಡ್ಯೂಟಿಗೆ ಹೋಗಿಲ್ಲ, ಡ್ಯೂಟಿ ಮಾಡಿಲ್ಲ. ಮತ್ತು ಬುಧವಾರ ₹625, 32 ಆರ್ಡ್ರು ಇಲ್ಲೇ ತೋರಿಸ್ತಿದೆ ನೋಡಿ. 32 ಆರ್ಡ್ರ್ ಹೊಡೆದಿದ್ರೆ ₹625, ₹150 ಪೆಟ್ರೋಲ್ ಹೋಗಿದೆ. ಇದು ಗುರುವಾರ, ಇದು ₹359, 19 ಆರ್ಡ್ರು. ಇದು 14 ಅವರ್ ಲಾಗಿನ್ ಇದ್ದೀನಿ ನೋಡಿ. ನಿಮ್ಗೆ ಅರ್ಥ ಆಗುತ್ತೆ. ಬೆಳಗ್ಗೆ 8ರಿಂದ ರಾತ್ರಿ 12 ಗಂಟೆವರೆಗೂ ಲಾಗಿನ್ ಇದ್ದೀನಿ. 14 ಅವರ್ ಲಾಗಿನ್ಗೆ ಬರೀ 19 ಆರ್ಡ್ರ್ ಆಗಿದೆ. ಇದು ಬಂದುಬಿಟ್ಟು 20ನೇ ತಾರೀಕು ಆಯಿತಾ, ಡಿಸೆಂಬರ್ 20ನೇ ತಾರೀಕು ₹379, 20 ಆರ್ಡ್ರ್ ಮಾಡಿದ್ದೀನಿ. ಈ ಥರ ಇರುತ್ತೆ. ಅದಕ್ಕೆ ಝೆಪ್ಟೋ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ. ಅರ್ನಿಂಗ್ಸ್ಗೋಸ್ಕರ ಎಲ್ಲರೂ ಕಾಯ್ತಿರ್ತಾರೆ, ಅದನ್ನು ನೋಡಿಕೊಂಡು ಹೋಗಿ. ಆದರೆ ಬುಧವಾರ ಪಕ್ಕ ಪೇಮೆಂಟ್ ಬಿದ್ದುಬಿಡುತ್ತೆ ಇದರಲ್ಲಿ, ಆಯಿತಾ. ನೋಡಿ ಇಷ್ಟಾಗಿದೆ. ಇದೆಲ್ಲ ಸೇರಿ ಇಷ್ಟೇ ಆಗೋದು. ನೀವು ದಯವಿಟ್ಟು ಝೆಪ್ಟೋಗೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ ದಯವಿಟ್ಟು ಹೋಗಬೇಕಾಗುತ್ತೆ. ಎಲ್ಲರಿಗೂ ಹೇಳ್ತಿದ್ದೀನಿ ಇನ್ನೊಂದು ಸರಿ, ನಿಮಗೋಸ್ಕರನೇ ನಾನು ಇಷ್ಟೊಂದು ಎಷ್ಟು ಕಷ್ಟಪಡ್ತಿರ್ತಾರೆ ಹುಡುಗರು ಅಂತ ಹೇಳಿ ನಾನು ನಿಮಗೋಸ್ಕರ ಮಾಡಿದ್ದೀನಿ ಈ ವಿಡಿಯೋ. ದಯವಿಟ್ಟು ನೋಡಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಗಿಷ್ಟ